ಇದು ನೋಡಿ ಸ್ನೇಹಿತರೆ, ಕರಾವಳಿಯ ಉತ್ಸವ ಅಂದರೆ ಕಾರವಾರದ ಸಮುದ್ರ ಉತ್ಸವ ಅಂತ ಮಾಡಿದ್ರು ಅವರು. ಅದರಲ್ಲಿ ಕೆಲವು ಕಲಾಕೃತಿ ವಸ್ತುಗಳು ಬಂದಿತ್ತು. ಅದರಲ್ಲಿ ಇದು ಕೂಡ ಒಂದು 500 ರುಪೀಸ್ ಅಂತ ಹೇಳಿದರು ಅವರು. ತುಂಬ ಚೆನ್ನಾಗಿ ಕಾಣಿಸ್ತು ತಗೊಂಡೆ. ಇದು ಈ ರೀತಿ ಫೋಲ್ಡ್ ಆಗುತ್ತೆ ಮತ್ತು ಈ ರೀತಿಯೂ ಕೂಡ ಆಗುತ್ತೆ. ತುಂಬ ಚೆನ್ನಾಗಿದೆ ಅನಿಸ್ತು ತಗೊಂಡೆ. ಮತ್ತು ಹಿಂದಿನ ವೀಡಿಯೋದಲ್ಲಿ ಒಬ್ಬರು ಕೇಳಿದರು, ಟ್ರೈಪಾಡ್ ಚೆನ್ನಾಗಿದೆಯಾ, ಕ್ವಾಲಿಟಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಿಮಗೆ ಇಷ್ಟ ಆದರೆ ತಗೊಳ್ಳಿ. ಟ್ರೈಪಾಡಿನ ವೀಡಿಯೋ ಕೂಡ ಹಾಕಿದ್ದೀನಿ ನೋಡಿ. ತುಂಬ ಸ್ಟ್ರಾಂಗ್ ಆಗಿದೆ. ಒಂದು ದುಡ್ಡಿಗೆ, ನಾವು ಕೊಟ್ಟ ದುಡ್ಡಿಗೆ ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ. ಮತ್ತು ಇದು ಕೂಡ ಒಂದು ತಗೊಂಡೆ, ಇರಲಿ ಅಂತ. ಚೆನ್ನಾಗಿತ್ತು. 20 ರುಪೀಸು ಇದು ಒಂದು ತಗೊಂಡೆ. ಆಮೇಲೆ ಇದನ್ನು ಒಂದು ತೊಗೊಂಡೆ. ಯಾಕೆ ತೊಗೊಂಡೆ ಅಂತ ನನಗೆ ಗೊತ್ತಿಲ್ಲ, ತೊಗೊಂಡಿದ್ದೀನಿ 20 ರುಪೀಸ್ ಕೊಟ್ಟು. ಆಮೇಲೆ ಇದನ್ನು ಒಂದು ತೊಗೊಂಡೆ. ಇದು 100 ರುಪೀಸ್. ಇದು ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ತೊಗೊಂಡೆ. ಮೊಲ ಥರ ಇದೆ, ಇರಲಿ ಅಂತ. ನಮ್ಮ ಮನೆಯಲ್ಲಿ ಒಂದು ಬೆಕ್ಕಿದೆ, ಅದು ಆಟ ಆಡ್ಲಿಕ್ಕೆ ಚಲೋ ಆಗುತ್ತೆ ಅದಕ್ಕೆ ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಸ್ಮೂತಾಗಿ. ಆಮೇಲೆ ಸ್ನೇಹಿತರೆ, ಈ ರೀತಿ ಒಂದು ಟಾರ್ಚ್ ತೊಗೊಂಡೆ ನಾನು. ಇದು ಸಿಂಗಲ್ ಶೆಲ್ ಇದಕ್ಕೆ. ಇದು ಕೂಡ ಶಾಪಲ್ಲೇ ತಗೊಂಡಿರೋದು. ತುಂಬ ಚೆನ್ನಾಗಿದೆ. ಈ ರೀತಿ ಪಾಯಿಂಟಾಗಿ ಬೆಳಕು ಬೀಳುತ್ತೆ ನೋಡಿ, ಈ ರೀತಿ ಇದೆ. ಅಡ್ಡಿಲ್ಲ, ತಕ್ಕ ಮಟ್ಟಕ್ಕಿದೆ. ಸಿಂಗಲ್ ಶೆಲ್ ಇದು. ಒಂದು ಪೆನ್ಸಿಲ್ ಸೈಜ್ ಶೆಲ್ ಬರುತ್ತಲ್ಲ, ಡಬಲ್ ಏನು ಅಂತ ಹೇಳ್ತಾರೆ ಶೆಲ್ಲಿಗೆ, ನನಗೂ ಸರಿ ಗೊತ್ತಿಲ್ಲ. ಡಬಲ್ ಏನೋ, ತ್ರಿಬಲ್ ಎಲ್ಲ, ಡಬಲ್ ಶೆಲ್ಲ, ತ್ರಿಬಲ್ ಏನೋ ಗೊತ್ತಿಲ್ಲ. ಬರೀ ಪೆನ್ಸಿಲ್ ಸೈಜ್ ಶೆಲ್ ಇದು. ಚೆನ್ನಾಗಿದೆ. 90 ರೂಪಾಯಿ ವಿತ್ ಶೆಲ್ ಸೇರಿ. ಆನ್ಲೈನಲ್ಲಿ ನೋಡಿದೆ ನಾನು. ಆನ್ಲೈನಲ್ಲಿ ಇದರ ಪ್ರೈಸ್ ಬಂದುಬಿಟ್ಟು ಸುಮಾರು 200, 175, 160 ಹೀಗೆಲ್ಲ ಇದೆ. ಮತ್ತು ಫ್ಲಿಪ್ಕಾರ್ಟ್ ಏನು ಮಾಡುತ್ತೆ ಅಂದರೆ, ಅವರ ಒಂದು ಡೆಲಿವರಿ ಚಾರ್ಜ್ ಕೂಡ 10 ರುಪೀಸ್ ಹಾಕ್ತಾರೆ. ಇನ್ನೊಂದು ಪ್ಯಾಕೇಜಿಂಗ್ ಫೀ ಅಂತಲೂ ಏನೋ ಒಂದು 3 ರೂಪಾಯಿ 4 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದನ್ನೆಲ್ಲ ಸೇರಿಸಿದರೆ ಸುಮಾರು 180, 190 ರೂಪಾಯಿ ಆಗುತ್ತೆ. ಅದಕ್ಕಿಂತ ಸುಮ್ಮನೆ 90 ರೂಪಾಯಿಗೆ ಆಫ್ಲೈನಲ್ಲೇ ಸಿಗುತ್ತೆ. ನೀವೇನಾದ್ರು ಈ ರೀತಿ ಟಾರ್ಚ್ ಗಿರ್ಚ್ ಎಲ್ಲ ತೊಗೋಬೇಕು, ಅಥವಾ ಏನೇ ವಸ್ತು ತೊಗೋಬೇಕು ಅಂದರೆ ಆಫ್ಲೈನಲ್ಲಿ ಒಂದು ಸಲ ಚೆಕ್ ಮಾಡಿ ನೋಡಿ. ಯಾಕೆಂದರೆ ಆನ್ಲೈನ್ಗಿಂತಲೂ ತುಂಬ ಕಡಿಮೆ ಬೆಲೆಯಲ್ಲಿ, ಅರ್ಧಕ್ಕಿಂತಲೂ ಕಡಿಮೆ ಬೆಲೆಯಲ್ಲಿ ನೋಡಿ. ಈಗ 190 ರೂಪಾಯಿ ಇದು ಆನ್ಲೈನ್ ಪ್ರೈಸ್ ಇದ್ದರೆ 90 ರೂಪಾಯಿಗೆ ಇಲ್ಲಿ ಸಿಕ್ಕಿಬಿಟ್ಟಿದೆ. ಅಂದರೆ 100 ರೂಪಾಯಿ ಉಳಿತಾಯ ಅಲ್ವಾ. ಸುಮ್ಮನೆ ಅಂಗಡಿಗಳಲ್ಲಿ ತಗೊಂಡ್ರೆ ಅಂಗಡಿಗಳಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೆಚ್ಚಾಗಿ ಆನ್ಲೈನ್ಗಳಲ್ಲಿ ಖರೀದಿ ಮಾಡೋದ್ರಿಂದ ಅಂಗಡಿಗಳಿಗೆ ನಷ್ಟ ಆಗೋದಕ್ಕೆ ಶುರು ಆಗ್ಬಿಡುತ್ತೆ ಅಲ್ವಾ. ಅವರಿಗೂ ಏನಾದರೂ ಹೆಲ್ಪ್ ಆಗಬೇಕಲ್ವ. ಹಾಗಾಗಿ ಅಂಗಡಿಗಳಲ್ಲಿ ಸಾಧ್ಯವಾದಷ್ಟು ಖರೀದಿ ಮಾಡಿ, ಒಂದು ವೇಳೆ ಆನ್ಲೈನ್ ಅಂಗಡಿಗಿಂತಲೂ ಆನ್ಲೈನಲ್ಲಿ ಸಸ್ತಾ ಇದೆ ಅಂದರೆ, ಕಡಿಮೆ ಇದೆ ಅಂದರೆ ಆನ್ಲೈನಲ್ಲಿ ತೊಗೊಳ್ಳಿ, ಪರವಾಗಿಲ್ಲ. ಆದರೆ ಕಡಿಮೆ ಸಿಗ್ತಾ ಇದ್ದಾಗ ಯಾಕೆ ತೊಗೋಬೇಕು ಅಲ್ವಾ. ಹಾಗಾಗಿ ಇಷ್ಟ ಐಟಮ್ ತೊಗೊಂಡೆ ಸ್ನೇಹಿತರೆ. ಇನ್ನೇನಾದ್ರು ತೊಗೊಂಡಿದ್ದೇನೆ ಅಂತ ನೋಡ್ತೀನಿ. ಹಿಂದಿನ ವೀಡಿಯೋದಲ್ಲಿ, ಅಂದರೆ ಸುಮಾರು ಬಹುಶಃ 2-3 ತಿಂಗಳ ಹಿಂದೆ ಒಂದು ಟ್ಯಾಬ್ ತೊಗೊಂಡಿದ್ದೆ ನಾನು. ಆ ಟ್ಯಾಬ್ ಬಗ್ಗೆ ಕೇಳ್ತಾಯಿದ್ರು. ಇಲ್ಲಿ ನೋಡಿ, ಇದೇ ಟ್ಯಾಬ್ ಬಂದುಬಿಟ್ಟೋದು ಲೆನೋವೋದವ್ರದ್ದು. ತುಂಬ ಚೆನ್ನಾಗಿದೆ. ಬ್ಯಾಟ್ರಿ ಬ್ಯಾಕಪ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಕ್ಯಾಮ್ರಾ ಕ್ವಾಲಿಟಿ ನಂಗೆ ಅಂತ ಇಷ್ಟ ಆಗಲಿಲ್ಲ. ಬ್ಯಾಟ್ರಿ ಚೆನ್ನಾಗಿದೆ, ಡಿಸ್ಪ್ಲೇನೂ ಚೆನ್ನಾಗಿದೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ತುಂಬ ಹೊತ್ತು ನೋಡಿಬಿಟ್ರೆ ಕಣ್ಣು ಒಂಥರ ಮಂಜು ಆಗ್ಬಿಡುತ್ತೆ. ಮೊಬೈಲ್ ನೋಡಿದರೆ ಆ ಥರ ಆಗೋಲ್ಲ. ಇದು ಡಿಸ್ಪ್ಲೇ ಒಳಗೆ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಈ ಕೀಪ್ಯಾಡ್ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬೋದು ಟಚ್ ಮಾಡೋ ಮುಖಾಂತರ, ಅಷ್ಟೇ. ಮತ್ತೇನಿಲ್ಲ ಇದರಲ್ಲಿ ವಿಶೇಷ. ನೋಡಿ, ಇದರಲ್ಲಿ ಸಿಮ್ ಸಪೋರ್ಟ್ ಇಲ್ಲ. ಇದು 128 GB 8 GB ಇರೋದು. ಇದರಲ್ಲಿ ಸ್ಪೀಕರ್ ಚೆನ್ನಾಗಿದೆ ಅಂತ, ಇದು JBLನವ್ರದ್ದು ಸಬ್-ವೂಫರ್ ಸ್ಪೀಕರ್ ಇದೆ ಅಂತ ತುಂಬ ಹೇಳ್ತಾಯಿದ್ರು. ಅದರಿಂದ ತಗೊಂಡೆ. ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಬೇಸ್ ಏನು ಹೇಳುವಷ್ಟಿಲ್ಲ. ಮೊಬೈಲಿಗೆ ಹೋಲಿಕೆ ಮಾಡಿದ್ರೆ ಹೆಚ್ಚು ಕಡಿಮೆ ನೀವು ನೋಡಿರ್ತೀರ, ಅಥವಾ ಎಲ್ಲಾದರೂ ಯಾರು ಫ್ರೆಂಡ್ಸ್ ಹತ್ರ ನೋಡಿರ್ತೀರ, ಒಂದು 40,000 ರಿಂದ 80,000 ಒಳಗಡೆ ಮೊಬೈಲ್ ಸೌಂಡ್ ಕ್ವಾಲಿಟಿ ಹೇಗಿರುತ್ತೋ
ಆ ರೀತಿ ಇದೆ ಅಷ್ಟೇ, ಬಿಟ್ಟರೆ ಅದಕ್ಕಿಂತ ಏನು ಹೆವಿ ಸೌಂಡ್ ಏನಿಲ್ಲ. ಬಹುಶಃ ಇದು ಆ್ಯಪಲ್ ಫೋನ್ ಸೌಂಡಿಗೂ ಮತ್ತು ಸ್ಯಾಮ್ಸಂಗ್ ಅಲ್ಟ್ರಾ ಎಲ್ಲ ಹೇಗೆ ಸೌಂಡ್ ಬರುತ್ತೋ S23 S20 23 22 ಈ ಥರ ಎಲ್ಲ ಆ ಥರ ಸೌಂಡ್ ಕ್ವಾಲಿಟಿ ಇದೆ, ಬಿಟ್ಟರೆ ಅದಕ್ಕಿಂತಲೂ ಹೆಚ್ಚು ನೆಕ್ಸ್ಟ್ ಲೆವೆಲ್ ಸೌಂಡ್ ಕ್ವಾಲಿಟಿ ಏನು ಇದರಲ್ಲಿ ಬರ್ತಾ ಇಲ್ಲ. ಇಷ್ಟ ಆದರೆ ತೊಗೊಳ್ಳಿ, ಸ್ವಲ್ಪ ರೇಟು ಕಡಿಮೆ ಆಗಿದೆ. ಟ್ಯಾಬ್ ಚೆನ್ನಾಗಿದೆ, ಸ್ಟ್ಯಾಂಡ್ ಇದೆ, ಇದೆಲ್ಲ ಮೆಟಲ್ ಬರುತ್ತೆ, ಇದು ಪ್ಲಾಸ್ಟಿಕ್ಕು ಮೇಲುಗಡೆ ಡಿಸ್ಪ್ಲೇ ಅಷ್ಟೇ, ಮತ್ತೇನಿಲ್ಲ. ಇಷ್ಟ ಆದರೆ ನನಗಿದು ತುಂಬ ಇಷ್ಟ ಆಯಿತು. ಕಾರವಾರದಿಂದ ಯಾರಾದರೂ ನೋಡ್ತಾ ಇದ್ದರೆ ನಿಮಗೆ ಬೇಕು ಅಂದರೆ ತೊಗೊಳ್ಳಿ, ಚೆನ್ನಾಗಿದೆ. ಇದರಲ್ಲೂ ಮತ್ತು ತುಂಬ ಬೇರೆ ಬೇರೆ ರೀತಿ ಇದೆ. ಅಂದರೆ ಒಂದು ಹೂವಿನ ಕುಂಡ, ಅಂದರೆ ಹೂವಿನ ಕುಂಡ ಅಂತ ಏನು ಬೆಳಗ್ಗೆ ನಾವು ಹೂವೆಲ್ಲ ಕೊಯ್ಲಿಕ್ಕೆ ತಗೊಂಡು ಹೋಗ್ತೀವಲ್ಲ, ದೇವ್ರ ಪೂಜೆಗೆ ಹಣ್ಣು ಕಾಯಿ ತಗೊಂಡು ಹೋಗ್ಲಿಕ್ಕೆ, ಆ ರೀತಿ ಕೂಡ ಬುಟ್ಟಿ ಕೂಡ ಇತ್ತು ಅವ್ರ ಹತ್ರ. ನನಗೆ ಯಾಕೋ ಇದೆ ಇಷ್ಟ ಆಯಿತು. ಅದೆಲ್ಲ ಸ್ವಲ್ಪ ಜಾಸ್ತಿ ಪ್ರೈಸ್ ಹೇಳ್ತಾಯಿದ್ರು, ಇದು ಕಡಿಮೆ ಇರೋದ್ರಿಂದ ಇದನ್ನೇ ತಗೊಂಡೆ. ಆಯಿತು, ಇಷ್ಟೇ, ಮತ್ತೇನಿಲ್ಲ ವಿಶೇಷ. ಧನ್ಯವಾದ ಇಷ್ಟು ಹೊತ್ತು ತಾಳ್ಮೆಯಿಂದ ನೋಡಿದ್ದಕ್ಕೆ.